ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನೀವು ಕರೆ ಮಾಡಿರೋ ಚಂದಾದಾರರು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಅಂತ ಕೇಳಿಸಿದ್ದೆ ಈಗ ಒಂದು ಕೊಲೆಗೆ ಕಾರಣ ಆಗಿದೆ. ಇಂತಹದೊಂದು ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಅಕ್ರಮ ಸಂಬಂಧದಲ್ಲಿದ್ದ ಮಹಿಳೆ ಈಗ ದಾರುಣ ಅಂತ್ಯ ಕಂಡಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಅಕ್ರಮ ಸಂಬಂಧವೊಂದು ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಒಬ್ಬ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕುಯ್ದು ಕೊಲೆ ಮಾಡಲಾಗಿದೆ. ವಿಧವೆ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ವ್ಯಕ್ತಿಯೇ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಕೊಲೆಗೆ ಕಾರಣ ಏನಂತಂದ್ರೆ, ಈತ ಆಕೆಗೆ ಕಾಲ್ ಮಾಡಿದಾಗಲೆಲ್ಲ ಫೋನು ಬ್ಯುಸಿ ಬರ್ತಾ ಇತ್ತಂತೆ. ಹೀಗಾಗಿ ಅನುಮಾನದ ಮೇಲೆ ರೊಚ್ಚಿಗೆದ್ದಿದ್ದ ಚಂದ್ರಪ್ಪ ಅನ್ನೋ ವ್ಯಕ್ತಿ ಮಹಿಳೆಯ ಮನೆಗೆ ನುಗ್ಗಿ ಗಲಾಟೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ಜಗಳ ಅತಿರೇಕಕ್ಕೆ ಹೋಗ್ತದೆ. ಆಗ ಚಾಕುನಿಂದ ಹಿರಿದು ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ನೋಡಿ, ಸಂಕ್ಷಿಪ್ತವಾಗಿ ಈ ಸ್ಟೋರಿಯ ಬ್ಯಾಕ್ಗ್ರೌಂಡನ್ನು ಹೇಳ್ಬಿಡ್ತೀನಿ. ಈಗ ಕೊಲೆಯಾಗಿರೋ ಮಹಿಳೆ ಹೆಸರು ಲಲಿತಾ ಬ್ಯಾಡಗಿ, 42 ವರ್ಷ ಇವರಿಗೆ. ಇವರ ಜೊತೆಗೆ ಚಂದ್ರಪ್ಪ ಅನ್ನೋ ವ್ಯಕ್ತಿಗೆ ಅಕ್ರಮ ಸಂಬಂಧ ಇರುತ್ತೆ. ಈ ಮಹಿಳೆ ಮೂಲತಃ ಬ್ಯಾಡಗಿ ತಾಲೂಕಿನ ಕೆರೂಡಿ ಗ್ರಾಮದವರಾಗಿರ್ತಾರೆ. 10 ವರ್ಷಗಳ ಹಿಂದೆ ಈ ಮಹಿಳೆಯ ಗಂಡ ತೀರ್ಕೊಂಡಿರ್ತಾನೆ. ಗಂಡ ಇಲ್ಲದೆ ಒಬ್ಬಂಟಿಯಾಗಿದ್ದ ಮಹಿಳೆ ಬದುಕು ಸಾಗಿಸೋದಿಕ್ಕೆ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಅದೇ ಹೋಟೆಲ್ನಲ್ಲಿ ಚಂದ್ರಪ್ಪ ಅನ್ನೋ ವ್ಯಕ್ತಿ ಕೂಡ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಇವನಿಗೆ ಮದುವೆ ಆಗಿರೋದಿಲ್ಲ. ಹೋಟೆಲ್ನಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಇಬ್ಬರಿಗೂ ಪರಿಚಯ ಆಗುತ್ತೆ, ಮುಂದೆ ಸಲುಗೆ ಬೆಳೆಯುತ್ತೆ. ಹೀಗೆ ಕಳೆದ 3 ವರ್ಷಗಳಿಂದ ಚಂದ್ರಪ್ಪ ಅನ್ನೋ ವ್ಯಕ್ತಿ ಜೊತೆಗೆ ಲಲಿತಾ ಬ್ಯಾಡಗಿ ಅನ್ನೋ ಮಹಿಳೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾಳೆ. ಆದರೆ ಇತ್ತೀಚಿನ ಕೆಲ ದಿನಗಳಿಂದ ಈ ಲಲಿತಾ ಚಂದ್ರಪ್ಪನಿಂದ ಅಂತರ ಕಾಯ್ದುಕೊಳ್ತಾಳೆ. ಅವನು ಫೋನ್ ಮಾಡಿದಾಗ ಲಲಿತಾ ಬ್ಯಾಡಗಿ ರಿಸೀವನ್ನು ಮಾಡ್ತಾ ಇರೋದಿಲ್ಲ. ಪದೇ ಪದೇ ಫೋನ್ ಮಾಡೋದಕ್ಕೆ ಶುರು ಮಾಡಿದಾಗ, ನೀವು ಕರೆ ಮಾಡಿರೋ ಚಂದಾದಾರರು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಅಂತ ಕೇಳಿಸ್ತಾ ಇರ್ತದೆ. ಅಂದರೆ ಫೋನ್ ಬ್ಯುಸಿ ಬರ್ತಾ ಇರುತ್ತೆ. ಇದರಿಂದಾಗಿ ಚಂದ್ರಪ್ಪನ ಪಿತ್ತ ನೆತ್ತಿಗೆ ಇರುತ್ತೆ. ಲಲಿತಾ ನನ್ನ ಬಿಟ್ಟುಬಿಟ್ಟು ಮತ್ತೊಬ್ಬನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಆಕೆ ಜೊತೆಗೆ ಜಗಳ ಕೂಡ ಮಾಡ್ತಾ ಇರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಂದರೆ, ಈ ಲಲಿತಾ ಬ್ಯಾಡಗಿ ತಾನು ಮೊದಲು ಕೆಲಸ ಮಾಡ್ತಾ ಇದ್ದ ಹೋಟೆಲ್ನಲ್ಲಿ ಕೆಲಸ ಬಿಟ್ಟು ರಾಣೆಬೆನ್ನೂರಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಲು. ಕಳೆದ ಕೆಲ ದಿನಗಳಿಂದ ಅಂದರೆ ಸುಮಾರು ಒಂದು 15 ದಿನಗಳಿಂದ ಚಂದ್ರಪ್ಪ ಫೋನ್ ಮಾಡಿದ್ರೂ ಲಲಿತಾ ರಿಸೀವ್ ಮಾಡಿರೋದಿಲ್ಲ. ಹೀಗಾಗಿ ಡಿಸೆಂಬರ್ 7ನೇ ತಾರೀಕು ಫುಲ್ ಸಿಟ್ಟಿಗೆದ್ದು ಲಲಿತಾಳ ಮನೆಗೆ ಬಂದಿದ್ದ ಚಂದ್ರಪ್ಪ ಅವತ್ತು ಕೂಡ ಆಕೆ ಮೇಲೆ ಅನುಮಾನ ಪಟ್ಟು ಒಂದು ವಾಗ್ವಾದಕ್ಕೆ ಇಳಿತಾನೆ. ಈ ಸಂದರ್ಭದಲ್ಲಿ ಕೈಯಲ್ಲಿದ್ದ ಚಾಕುನಿಂದ ಕತ್ತು ಕೊಯ್ದು ಕೊಲೆ ಮಾಡ್ತಾನೆ. ಈ ಮಹಿಳೆಗೆ 2 ಮಕ್ಕಳು, ಒಬ್ಬನಿಗೆ 19 ವರ್ಷ ಆಗಿರ್ತದೆ, ಇನ್ನೊಬ್ಬನಿಗೆ 16 ವರ್ಷ. 10 ವರ್ಷದ ಹಿಂದೆ ತಂದೆಯನ್ನು ಕಳ್ಕೊಂಡಿದ್ದ 2 ಮಕ್ಕಳು ಈಗ ತಾಯಿಯನ್ನು ಕೂಡ ಕಳ್ಕೊಂಡಿದ್ದಾರೆ, ತಬ್ಲಿ ಆಗಿದ್ದಾರೆ. ಈ ಕೇಸ್ ಸಂಬಂಧ ರಾಣೆಬೆನ್ನೂರು ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಚಂದ್ರಪ್ಪನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.